ಅಮೌಂಟ್ ನಾನು ಹೇಳಿದ್ನಲ್ಲ ನಿನ್ನೆ ಬೆಳಗಿನವರೆಗೂ ಇಂತಿಷ್ಟು ಆಗಿದೆ ಅಂತ. ಬಹುಶಃ ನಾಳೆ ನಾಡ್ದು ಅಂದ್ರೆ ಈ ವಾರ ಶನಿವಾರದ ಒಳಗಡೆ ಎಲ್ಲ ಫಲಾನುಭವಿ 1 ಕೋಟಿ ಮೇಲೆ ಫಲಾನುಭವಿಗಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿಯ ದುಡ್ಡು ಹೋಗುತ್ತೆ. ಸೊ ವೀಕ್ಷಕರೇ ಕೇಳಿದಿರಲ್ಲ, ಹೀಗೆ ಒಂದು ಲೇಟೆಸ್ಟ್ ಇನ್ಫಾರ್ಮೇಷನ್. 1 ಕೋಟಿಗಿಂತ ಮೇಲ್ಪಟ್ಟು ಫಲಾನುಭವಿಗಳಿಗೆ 11ನೇ ಕಂತಿನ ಹಣ ಜೂನ್ 10ರ ನಂತರ ನಿಮ್ಮ ಖಾತೆಗಳಿಗೆ ಕಂಪ್ಲೀಟಾಗಿ ವರ್ಗಾವಣೆ ಆಗುತ್ತೆ. ಕೆಲವು ಫಲಾನುಭವಿಗಳ ಅಕೌಂಟ್ ಎರರ್ ತೋರಿಸ್ತಾ ಇರುವ ಕಾರಣದಿಂದ ಹಣ ವರ್ಗಾವಣೆಗೆ ಟೆಕ್ನಿಕಲ್ ಇಶ್ಯೂಸ್ ಆಗ್ತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿ. ವೀಕ್ಷಕರೇ, 11ನೇ ಕಂತಿನ ಹಣದ ಕುರಿತು ನಿಮಗೆ ಲೇಟೆಸ್ಟ್ ಅಪ್ಡೇಟನ್ನು ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಇಲ್ಲಿಯವರೆಗೆ ನಿಮಗೆ 10 ಕಂತಿನ ಹಣ ನಿಮ್ಮ ಖಾತೆಗಳಿಗೆ ವರ್ಗಾವಣೆಯಾಗಿದೆ. ಈಗ 11ನೇ ಕಂತಿನ ಹಣ ನಿಮಗೆ ಬರಬೇಕಿದೆ. ಸೊ ಇಲ್ಲಿಯವರೆಗೆ ನಿಮಗೆ ಯಾವುದಾದ್ರೂ ಕಂತಿನ ಹಣ ಬಂದಿಲ್ಲ, ಹಾಗಿದ್ದಲ್ಲಿ ನಿಮಗೆ ಖಂಡಿತವಾಗಿ ಅಮೌಂಟ್ ಬಂದೇ ಬರುತ್ತೆ. 9, 10 ಕಂತಿನ ಹಣ ಇಲ್ಲಿಯವರೆಗೆ ಬಂದಿಲ್ಲ ಅಂದರೆ 11ನೇ ಕಂತಿನ ಹಣ ಸೇರಿಸಿ ಒಟ್ಟಾರೆಯಾಗಿ ಒಂದೇ ಟೈಮಲ್ಲಿ ನಿಮಗೆ 6,000 ರೂಪಾಯಿ ನಿಮ್ಮ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗುವುದು ಅನ್ನೋದ್ರ ಬಗ್ಗೆಯೂ ಕೂಡ ಸಚಿವರಿಂದ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಇದೇ ಥರ ಎಲ್ಲ ಇನ್ಫಾರ್ಮೇಷನ್, ಎಲ್ಲ ಯೋಜನೆಗಳ ಬಗ್ಗೆ, ಗೃಹಲಕ್ಷ್ಮಿ, ಸಂಧ್ಯಾ ಸುರಕ್ಷಾ ಯೋಜನೆ, ಅನ್ನಭಾಗ್ಯ ಯೋಜನೆ, ಮುಂದೆ ಸರ್ಕಾರ ರಚನೆ ಆದ ಮೇಲೆ ಮತ್ತೆ ಸರ್ಕಾರದಿಂದ ಬರುವ ಎಲ್ಲ ಹೊಸ ಯೋಜನೆಗಳ ಬಗ್ಗೆ ಲೇಟೆಸ್ಟ್ ಅಪ್ಡೇಟನ್ನು ನೀಡಲಾಗುವುದು. ಸೊ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.